ಎಲ್ಲ ನಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾಕಪ್ಪ ಅಂದ್ರೆ ಇವತ್ತು ನಿಮ್ಮಿಂದ, ನಿಮ್ಮೆಲ್ಲರ ಪ್ರೀತಿಯಿಂದ, ನಿಮ್ಮೆಲ್ಲರ ಆಶೀರ್ವಾದದಿಂದ ನನಗೆ ಜಸ್ಟ್ ಕೇವಲ ಒಂದು ವೀಡಿಯೋಗೆ 50,000 ರೂಪಾಯಿ ಅಮೌಂಟ್ ಬಂತು. ಇದಕ್ಕೆಲ್ಲ ಮೇನ್ ಇಂಪಾರ್ಟೆಂಟ್ ಕಾರಣ ನೀವಿಲ್ಲ ಅಂದರೆ ಈ 50,000 ಅಮೌಂಟ್ ಅನ್ನೋದು ಬರ್ತಿರಲಿಲ್ಲ ಆ್ಯಕ್ಚುಲಿ ಮುಟ್ಟು. ಹಾಗಿದ್ರೆ ನೀವು ಅನ್ಬೋದು, ಬ್ರದರ್ 50,000 ಅಮೌಂಟ್ ಹೆಂಗೆ ಬಂತು ಏನು ಅಂತ ನೀವು ಅನ್ಬೋದು. ತುಂಬ ಸಿಂಪಲ್, ಏನೂ ಇಲ್ಲ. ಜಸ್ಟ್ ನನಗೆ ಸಡನ್ನಾಗಿ ನಿನ್ನೆ ಒಂದು ಮೇಲ್ ಬಂತು. ಯಾರ ಕಡೆಯಿಂದ? ಒಂದು ಬ್ರ್ಯಾಂಡ್ ಕಡೆಯಿಂದ ಮೇಲೆ ಏನಪ್ಪ ಬಂತು, ಜಸ್ಟ್ ನಾವು ಒಂದು ಪ್ರಮೋಟ್ ಮಾಡಬೇಕು. ನೀವು ನಮ್ಮ ಪ್ಲಾಟ್ಫಾರ್ಮು ಅಂದರೆ ನಮ್ಮ ಪ್ಲಾಟ್ಫಾರ್ಮ್ ಇದೆ, ಅದನ್ನ ನೀವು ಪ್ರಮೋಟ್ ಮಾಡಬೇಕು. ಅದು ಒಂದು ಲಾಂಗ್ ವಿಡಿಯೋ ಮಾಡಬೇಕು. ನೀವು ಎಷ್ಟು ಚಾರ್ಜ್ ಮಾಡ್ತೀರಂತ ನನಗೆ ಇದು ಮಾಡಿದರು, ಮೇಲ್ ಮೇಲ್ ಮೂಲಕ ಕಾಂಟ್ಯಾಕ್ಟ್ ಆದ ತಕ್ಷಣ ನಾನು ಏನು ಮಾಡಿದೆ, ಆ ಮೇಲಿಂದ ಅವ್ರು ಟೆಲಿಗ್ರಾಮ್ ಕೊಟ್ಟರು. ಟೆಲಿಗ್ರಾಮ್ ಜಸ್ಟ್ ಅವ್ರ ಜೊತೆ ಕಾಂಟ್ಯಾಕ್ಟ್ ಆದೆ. ಅಲ್ಲಿ ಅವ್ರ ಜೊತೆ ನಾನು ಚಾಟ್ ಮಾಡಿದೆ. ಮೇನ್ ಇಂಪಾರ್ಟೆಂಟ್ ನೋಡಿ, ಕ್ಲಿಯರ್ ನೋಡಿ. ನೀವು ಅನ್ಬೋದು 50,000 ಬಂತಪ್ಪ ಇದೇನು ಹೇಳ್ತಿದ್ದಾರೆ ಅಂತ. ನೀವು ನೋಡಿದ್ರೆ ಶಾಕ್ ಆಗಿಬಿಡ್ತಾರೆ. ಏನಪ್ಪ ಅಂದರೆ ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಎಷ್ಟು ಇದಾಗುತ್ತೆ ಕಷ್ಟ ಏನೂ ಇಲ್ಲ. ನಾನು ನಿಮಗೆ ಹೇಳ್ತೀನಿ ತುಂಬ ಸಿಂಪಲ್ ಕ್ಲಿಯರ್ಗೆ. ಏನೂ ಇಲ್ಲ, ನನಗೊಂದು ಪ್ರಮೋಷನ್ ಮೇಲೆ ಅಂತ ಜಸ್ಟ್ ಆ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟಾಗಿ ಟೆಲಿಗ್ರಾಮ್ ಜೊತೆ ಅವ್ರ ಜೊತೆ ಮಾತಾಡಿದೆ. ಏನಪ್ಪ ಅಂದ್ರೆ ತುಂಬ ಸಿಂಪಲ್. ಅವ್ರು ಏನಿದ್ರು, ಅವರೊಂದು ವೆಬ್ಸೈಟ್ ಲಿಂಕ್ ಮೊದಲು ಕಳಿಸಲಿಲ್ಲ. ಜಸ್ಟ್ ಅದರ ನಂತರ ಒಂದು ವೆಬ್ಸೈಟ್ ಲಿಂಕ್ ಕಳಿಸಿದ್ರು. ಆ ಒಂದು ವೆಬ್ಸೈಟು ನೋಡಿ ಯಾವ ರೀತಿ ಅರ್ನಿಂಗ್ಸ್ ಅಂದರೆ ನಾನು ನೋಡ್ಬೇಕಲ್ಲ ಯಾವ ರೀತಿ ಏನು ಇದೆ ಆ ವೆಬ್ಸೈಟ್ ಇದೆ ಎಲ್ಲ ನೋಡಿದೆ. ಆ್ಯಕ್ಚುಲಿ ನಾನು ನಿಮಗೆ ಮೊದಲು ಬಂದುಬಿಟ್ಟು ಸೈಡ್ ಸ್ಕ್ರೀನ್ ರೆಕಾರ್ಡ್ ಕೂಡ ಆಗ್ತಾ ಇರ್ತೀನಿ, ನೀವು ನೋಡ್ಬೋದು. ಏನಪ್ಪ ಅವ್ರ ಜೊತೆ ಚಾಟ್ ಮಾಡಿದ್ರು. ಅವರು ನಾನು ಪ್ರೈಸ್ ಕೇಳಿದ್ರು. ನಾನು $900 ಅಂತ ಹೇಳಿದೆ ಮೊದಲು. ನನಗೆ ಗೊತ್ತಿದೆ ಯಾಕೆ ಹೇಳಿದೆ. ನಾವು $900 ಅಂದ್ರೆ ನಾನು ನಿಮ್ಗೆ ಹೇಳ್ತೇನೆ ಅದನ್ನು ಕೂಡ. $900 ಅಂತ ಹೇಳಿದೆ. ಅದರ ನಂತರ ತುಂಬ ಪ್ರೈಸ್ ಆಗುತ್ತೆ. ಇಂಡಿಯನ್ ರುಪೀಸ್ ಹೇಳಿಂದ 50,000 ಅಂತ ಹೇಳಿದೆ. 50K ಅಂತಂದರೆ ಒಂದು 50,000 ಅಂತ ಹೇಳಿದೆ. ಓಕೆ, ಅವ್ರು ಏನಾದ್ರು 20 ಅವ್ರ ಪ್ರೈಸ್ ಹೇಳಿದ್ರು 20K ಅಂತ ಹೇಳಿದ್ರು. ನನಗಾಗಲ್ಲ, 20,000ಗೆ ನಾನು ಮಾಡಲ್ಲ ವೀಡಿಯೋ. 50,000 ಅಂತ ಹೇಳಿದೆ. 50,000 ಏನು ಮಾಡಿದ್ರು, ನಮ್ಮ ಟೀಮ್ ಜೊತೆ ಅಪ್ರೂವಲ್ ಮಾಡ್ತೀನಿ, ಸ್ವಲ್ಪ ವೇಟ್ ಮಾಡಿದ್ರೆ. ಅದರ ನಂತರ ಏನು ಮಾಡಿದ್ರು, ಓಕೆ ಡನ್, 50,000ಗೆ ಒಂದು ವೀಡಿಯೋ ಮಾಡಿ, ಅದು ಮ್ಯಾಕ್ಸಿಮಮ್ 8ರಿಂದ 10 ನಿಮಿಷ ಒಂದು ವೀಡಿಯೋ ಇರಬೇಕು. ನಮ್ಮ ಪ್ಲಾಟ್ಫಾರ್ಮ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕು, ಎಲ್ಲ ಕ್ಲಿಯರ್ ಅಂತ ಹೇಳಿದ್ರು. ಅದರ ನಂತರ ಏನಾಯಿತು, ನಾನು ಪೇಮೆಂಟ್ ಡೀಟೇಲ್ಸ್ ಅವ್ರೇನಾದ್ರು ಪೇಮೆಂಟ್ ಡೀಟೇಲ್ಸ್ 3 ಕಂಡೀಷನ್ ಅಂತ ಹೇಳಿದ್ರು. ಏನು ಕಂಡೀಷನ್? ಮೊದಲನೇ ಕಂಡೀಷನ್ ಬಿಟ್ಟು ವಿಡಿಯೋ ಪಬ್ಲಿಕ್ ಆದ ನಂತರ ಪೇಮೆಂಟ್ ಒಂದು 15-25% ಈ ರೀತಿ. ಅದರ ನಂತರ ವಿಡಿಯೋ ಒಂದು ಸ್ವಲ್ಪ ಮಧ್ಯದಲ್ಲಿ ಅದು 50%. ಈ ರೀತಿ 3 ಸ್ಟೆಪ್ ಆಗಿ ನಾವು ಪೇಮೆಂಟ್ ಮಾಡ್ತೇವೆ ಅಂತ ಹೇಳಿದರು. ಆದರೆ ನಾನು ಆ್ಯಕ್ಚುಲಿ ಈ ವಿಡಿಯೋ ಎದಕ್ಕೆ ಮಾಡ್ತಾಯಿದ್ದೀನಿ ನೀವು ಅರ್ಥ ಮಾಡ್ಕೊಳ್ಳಿ. ಯಾಕಪ್ಪರ ಆ ಒಂದು ಪ್ಲಾಟ್ಫಾರ್ಮ್ ಯಾವುದಪ್ಪ ನೀವು ಅನ್ಬೋದು, ಬ್ರದರ್ 50,000 ಅಮೌಂಟ್ ಬರ್ತಾಯಿದೆ ಪ್ರಮೋಷನ್ ಮಾಡಿ ಅಂತ ನೀವು ಅನ್ಬೋದು. ಆದರೆ ಬಟ್ ನಾನು ಪ್ರಮೋಷನ್ ಮಾಡಲಿಲ್ಲ. ಯಾಕಪ್ಪ ಮಾಡಲಿಲ್ಲ ಅಂದರೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಕಳ್ಕೊತೀನಿ. ಯಾಕಂದರೆ ಆ ಒಂದು ಪ್ಲಾಟ್ಫಾರ್ಮ್ ಬಂದ್ಬಿಟ್ಟು ಒಂದು ಬೆಟ್ಟಿಂಗ್ ಪ್ಲಾಟ್ಫಾರ್ಮ್, ಬೆಟ್ಟಿಂಗ್ ಅಪ್ಲಿಕೇಶನ್, ಅರ್ನಿಂಗ್ಸ್. ಇದರಿಂದ ನೀವು ಅರ್ಥ ಮಾಡ್ಕೊಳ್ಳಿ. ನನಗೆ ಆ್ಯಕ್ಚುಲಿ ನಾನು ನಿಮಗೆ ಹೇಳ್ಬೇಕಾರೆ ಸುಮಾರು ಇಲ್ಲಿವರೆಗೂ ಹೇಳ್ಬೇಕಾರೆ 1.5 ವರ್ಷದಿಂದ ಯಾವುದೇ ರೀತಿ ನಾನು ಪ್ಲಾಟ್ಫಾರ್ಮ್ ಬೆಟ್ಟಿಂಗ್ ಪ್ರಮೋಷನ್ ಮಾಡಿಲ್ಲ. ಯಾಕಪ್ಪರ ನಮ್ಮ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಆಗಿರ್ಬೋದು, ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೆ ಹೇಳ್ತಾ ಇದ್ದೀನಿ. ನೀವು ಅನ್ಬೋದು ಇದೇನಪ್ಪ ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಈ ರೀತಿ ಹೇಳ್ತಾ ಇದ್ದೀನಿ. ನಾನು ಹೇಳ್ತಾ ಇದ್ದೀನಿ, ಇಷ್ಟು ದಿನಗಳ ಕಾಲ ಯಾವುದೋ ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಹೇಳಿದ್ರು ಬಿಟ್ಟಿದ್ರು ಗೊತ್ತಿಲ್ಲ. ಆದ್ರೆ ಬಟ್ ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ನಮ್ಮ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಏನಪ್ಪ ಅಂದ್ರೆ ತುಂಬ ಸಿಂಪಲ್ ಕ್ಲಿಯರ್ ಹೇಳ್ಬೇಕಾರೆ, ನಮಗೆ ಯೂಟ್ಯೂಬ್ನಿಂದ ಬರುವಂಥ ದುಡ್ಡು ಇಷ್ಟು, ಅದರ ಬಟ್ ಈ ಪ್ರಮೋಷನಿಂದ ಬರುವಂಥ ದುಡ್ಡು ಇಷ್ಟು. ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ನಾವು ಮೊದಲಿಗೆಲ್ಲ ನಮಗೆ ಪ್ರಮೋಷನಿಂದ ಈ ಕೆಲವೊಂದಷ್ಟು ಅಪ್ಲಿಕೇಶನ್ ಬರ್ತದೆ. ಅಪ್ಲಿಕೇಶನ್ ಎಲ್ಲ ಪ್ರಮೋಟ್ ಮಾಡಿದ್ರೆ ನಾವು ಇಷ್ಟು ದುಡ್ಡು. ಈಗ ನೋಡಿ ಜಸ್ಟ್ ನೀವೆಲ್ಲ ನಾನು ಮನಸ್ಸು ಮಾಡಿದ್ರೆ ನೀವೆಲ್ಲ ಅನ್ಬೋದು, ಏನಂದರೆ ಬ್ರದರ್ ಅದು ಜಸ್ಟ್ ಒಂದು 8 ನಿಮಿಷ ವೀಡಿಯೋದೆ ಮಾಡಿ ಕಳಿಸಿ 50,000 ರೂಪಾಯಿ ಅಮೌಂಟ್ ತೊಗೋಬೋದು ಅಂತ ನೀವು ಅನ್ಬೋದು. ಆದರೆ ಬಟ್ ನಾನು ಅಮೌಂಟ್ ತೊಗೋದು ಇಂಪಾರ್ಟೆಂಟ್ ಅಲ್ಲ, ನನಗೆ ದುಡ್ಡು ಮ್ಯಾಟ್ರ್ ಅಲ್ಲ. ದುಡ್ಡು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ನನ್ನ ಜೀವನದಲ್ಲಿ. ಯಾಕಂದರೆ ದುಡ್ಡು ಅನ್ನೋದು ನನಗೆ ಎದಕ್ಕೆ ಬೇಕು, ಜಸ್ಟ್ ಜೀವನ ನಡೆಸೋದಕ್ಕೆ ಮಾತ್ರ. ಆದರೆ ಬಟ್ ನೀವು ಜೀವನ ಪೂರ್ತಿ ಬೇಕು. ಅದಕ್ಕೋಸ್ಕರ ನಾನು ಮಾಡಿಲ್ಲ. ಯಾಕಂದರೆ ನೀವೆಲ್ಲ ನನಗೆ ಏನು ಕೊಟ್ಟಿದ್ರ, ಏನು ಕಡಿಮೆ ಮಾಡಿದ್ರ, ಕೊಟ್ಟಿದ್ರಲ್ಲ ಏನು ಕಡಿಮೆ ಮಾಡಿದ್ರ, ಆ್ಯಕ್ಚುಲಿ ಎಲ್ಲ ಕೊಟ್ಟಿದ್ರೆ. ನನಗೆ ಒಳ್ಳೆ ರೀತಿಯಿಂದ ಫ್ಯಾಮ್ಲಿ ನಡೀತಾ ಇದೆ, ಒಳ್ಳೆ ರೀತಿಯಿಂದ ರೆಸ್ಪಾನ್ಸ್ ಇದೆ. ನಿಮ್ಮ ಪ್ರೀತಿ ಇದರಿಂದ ಇಲ್ಲಿವರೆಗೆ ಬಂದಿದ್ದೀನಿ. ಎಲ್ಲೋ ಇದ್ದಂಥ ಒಬ್ಬ ಹುಡುಗ ಇವತ್ತು ಇಲ್ಲಿವರೆಗೆ ಬಂದಿದ್ದೀನಿ. ಒಂದೊತ್ತು ಊಟ ಮಾಡ್ತಾಯಿದ್ದೀನಿ ಅಂದರೆ ಎಲ್ಲ ನಿಮ್ಮ ಪ್ರೀತಿ. ಮೊದಲಿಗೆಲ್ಲ ಒಂದೊತ್ತು ಊಟಕ್ಕೆ ಕೂಡ ಕಷ್ಟಪಟ್ಟಿದ್ದೀನಿ. ಆದರೆ ಬಟ್ ಇವಾಗ ಆರಾಮಾಗಿದ್ದೀನಿ, ನೆಮ್ಮದಿಯಾಗಿದ್ದೀನಿ. ಆರಾಮಾಗಿ ವೀಡಿಯೋ ಮಾಡೋಕ್ಕೆ ಕೂಡ ಆರಾಮಾಗಿ ಶರ್ಟ್ ಹಾಕ್ತಾಯಿದ್ದೀನಿ. ಒಳ್ಳೆ ರೀತಿಯಿಂದ ಮೈಕ್ ತೊಗೊಂಡಿದ್ದೀನಿ. ಒಳ್ಳೆ ರೀತಿಯಿಂದ ಇದ್ದೀನಿ ಅಂದ್ರಪ್ಪ. ಇದಕ್ಕೆಲ್ಲ ಕಾರಣ ಏನಂದ್ರೆ ನೀವು ಹಾಕಿದಂಥ ಒಂದು ಭಿಕ್ಷೆ. ನಾನು ನಿಮಗೆ ಯಾವ ಒಂದು ಟಾಪಿಕ್ ಅಂದರೆ ಕಂಟೆಂಟ್ ಕೊಡ್ತೇನೆ, ಅದು ನನಗೆ ಮೇನ್ ಇಂಪಾರ್ಟೆಂಟ್. ಯಾಕಂದರೆ ನಾನು ನಿಮ್ಮಿಂದ ಏನು ಇದನ್ನ ಎಕ್ಸೆಪ್ಟ್ ಮಾಡ್ತೇನೆ ಅಂದರೆ ಜಸ್ಟು ಅಂದರೆ ಅದು ಬೇಕು ಇದು ಬೇಕು ಅಂತ ನಾನು ಎಕ್ಸೆಪ್ಟ್ ಮಾಡಲ್ಲ. ನಿಮ್ಮಿಂದ ಒಂದೇ ಕೇಳೋದು, ವೀಡಿಯೋ ನೋಡಿದರೆ ಸಾಕು, ಪ್ರೀತಿಯೊಂದು ಲೈಕ್ ಮಾಡಿ ಕಮೆಂಟ್ ಹಾಕಿದ್ರೆ ಸಾಕು. ಅಂದ್ಬಿಟ್ರೆ ನನಗೆ ಬೇರೆ ಏನೂ ಇಲ್ಲ. ಆ್ಯಕ್ಚುಲಿ ಈಗ ನಾನು ಪ್ರಮೋಟ್ ಮಾಡಿದ್ರೆ 50,000 ರೂಪಾಯಿ ಅಮೌಂಟನ್ನು ಬರುತ್ತೋ, ಅದೊಂದೇ ಪ್ರಮೋಷನ್ ಅಲ್ಲ, ಎಷ್ಟೋ ಪ್ರಮೋಷನ್ ಮೇಲೆ ನಾನು ನಿಮಗೆ ಆಗ್ತಾ ಇರ್ತೇನೆ. ಎಷ್ಟೋ ಪ್ರಮೋಷನ್ ಮೇಲೆ ಬಂದ್ಗಳು ನನಗೆ ಬಂದಿದೆ. ಆ್ಯಕ್ಚುಲಿ ಮುಟ್ಟು ಯಾವುದೇ ರೀತಿ ನಾನು ಪ್ರಮೋಟ್ ಮಾಡಿಲ್ಲ. ಯಾಕಪ್ಪ ನಾವೆಲ್ಲ ಇರೋದೆಲ್ಲ ಬೆಟ್ಟಿಂಗ್. ಯಾಕಂದ್ರೆ ನೀವು ನನಗಿಲ್ಲ ಇಷ್ಟೆಲ್ಲ ಕೊಟ್ಟಿದ್ರೆ, ಆದ್ರೆ ಬಟ್ ನಾನು ನಿಮ್ಗೆ ಏನು ಕೊಡಬೇಕು?
ಅದು ಯಾಕಂದ್ರೆ ನೀವು ಪ್ರೀತಿ ವಿಶ್ವಾಸ ಅಂದರೆ ನಾನು ಕೊಟ್ಟಿದ್ರೆ ಆ ಪ್ರೀತಿ ವಿಶ್ವಾಸ ನಾನು ಕಳ್ಕೊಬಾರ್ದು. ನೀವು ನನ್ನ ಮೇಲೆ ಇಟ್ಟಂಥ ನಂಬಿಕೆ ಉಳಿಬೇಕು. ಯಾಕಂದ್ರೆ ಈಗ ನಾನು ಯಾವುದೊಂದು ಪ್ಲಾಟ್ಫಾರ್ಮ್ ಎಕ್ಸಾಂಪಲ್ಗೆ ನಾನು ಈಗ ಯಾವುದೊಂದು ಪ್ಲಾಟ್ಫಾರ್ಮ್ ಪ್ರಮೋಟ್ ಮಾಡಿದರೆ ಅದರಿಂದ ಎಷ್ಟಾಗ್ಬೋದು. ಎಕ್ಸಾಂಪಲ್ಗೆ ಒಂದು ವರ್ಷ ಹಿಂದ್ಗಡೆ ನಾನು ಕೆಲವೊಂದಷ್ಟು ಅಪ್ಲಿಕೇಶನ್ ಪ್ರಮೋಟ್ ಮಾಡಿದ್ದೀನಿ, ಇಲ್ಲ ಅಂತ ನಾನು ಒಪ್ಕೋತೀನಿ, ಮಾಡಿದ್ದೀನಿ. ಆದ್ರೆ ಬಟ್ ಅದರಿಂದ ಎಷ್ಟು ಕುಟುಂಬಗಳು ಲಾಸ್ ಆಗಿದೆ, ಎಷ್ಟೋ ಜನ ದುಡ್ಡು ಕಳ್ಕೊಂಡಿದ್ದಾರೆ. ಹಾಂ, ಪಾಪ ಅವ್ರು ಎಷ್ಟು ಕೊರತೆ ಆಗಿರ್ಬೇಕು, ಒಂದೊಂದು ರೂಪಾಯಿ ದುಡಿಬೇಕಾದ್ರೆ ಎಷ್ಟು ಕಷ್ಟ ಆಗಿರಬೇಕು ಹೇಳಿ. ಆ ಕಷ್ಟ ಅವಾಗ ನನಗೆ ಸರಿಯಾಗಿದ್ದಿಲ್ಲ ಆಗಿತ್ತು, ಅದ್ರ ಬಟ್ಟು ಮಾಡಿದೆ. ಆ್ಯಕ್ಚುಲಿ ಇವತ್ತು ಇಲ್ಲಿದ್ದೀನಿ. ಆ್ಯಕ್ಚುಲಿ ನಾನು ನಿಮಗೆ ಎಲ್ಲರಿಗೂ ಹೇಳ್ಬೇಕಾದ್ರೆ ನನ್ನ ಈಗಿನ ಲೈಫ್ ಬಂದ್ಬಿಟ್ಟು ಈಗಿನ ಮೂಮೆಂಟ್ ನೀವು ನೋಡಿದ್ರೆ ನಾನು ಪ್ರಮೋಟ್ ಮಾಡಬೇಕು. ಅದ್ರ ಬಟ್ ಯಾಕೆ ಮಾಡ್ತಾಯಿಲ್ಲಪ್ಪ ಅಂದ್ರೆ ನಿಮಗೋಸ್ಕರ. ಅದನ್ನ ಅರ್ಥ ಮಾಡ್ಕೊಳ್ಳಿ ನೀವು. ಒಂದು ಪ್ರತಿಯೊಬ್ಬರಿಗೆ ಅದು ನಿಮಗೋಸ್ಕರ ಮಾಡ್ತಾಯಿಲ್ಲ. ಯಾಕಂದರೆ ನನ್ನ ಲೈಫು, ನನ್ನ ಜರ್ನಿ ಯಾವ ರೀತಿ ಇದೆ ಅದನ್ನೆಲ್ಲ ನಾನು ಮಿಡಲ್ ಕ್ಲಾಸ್ ಎಲ್ಲ ನಾನು ನೋಡಿದರೆ ಆ ಪ್ರಮೋಟ್ ಮಾಡಬೇಕು. ಅದ್ರ ಬಟ್ ನಾನು ಮಾಡ್ತಾಯಿಲ್ಲ. ಯಾಕಪ್ಪ ನಿಮ್ಮೆಲ್ಲರ ಈ ವಿಶ್ವಾಸ, ನಿಮ್ಮ ಪ್ರೀತಿ ಕಳ್ಕೋತೀನಿ ಅನ್ನೋ ಒಂದು ಭಯ. ಅದನ್ನು ಬಿಟ್ಟರೆ ನನಗೂ ಬೇರೆ ಏನಿಲ್ಲ. ಆ್ಯಕ್ಚುಲಿ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ಲರಿಗೂ ಹೇಳ್ಬೇಕಾರೆ, ಈಗ ನೀವು ನೋಡಿದ್ರೆ ಜಸ್ಟ್ ಒಂದು ವೀಡಿಯೋ ಮಾಡಿದ್ರೆ 50,000 ಕೊಡ್ತಾರೆ ಬ್ರದರ್ ಅಂತ ನೀವು ಅನ್ಬೋದು. ಕೊಡ್ತಾರೆ, 50,000 ಮಾತ್ರ ಅಲ್ಲ, ಡಾಲರ್ ಗತಿ ಅಮೌಂಟ್ ಇದೆ. ಆದ್ರೆ ಬಟ್ ಅದೇನು ಎಲ್ಲ ಅರ್ನಿಂಗ್ ಅಪ್ಲಿಕೇಶನ್, ಬೆಟ್ಟಿಂಗ್ ಅಪ್ಲಿಕೇಶನ್. ಅದರಿಂದ ನಾನು ಪ್ರಮೋಟ್ ಮಾಡಿದ್ರೆ ನನಗೆ ಅಂದರೆ ಆ್ಯಕ್ಚುಲಿ ನೋಡಿ ನೀವು ಕ್ಲಿಯರ್ ಅರ್ಥ ಮಾಡ್ಕೊಳ್ಳಿ. ನಾನು ಪ್ರಮೋಟ್ ಮಾಡಿದ್ರೆ ನಿಮಗೇನು ಲಾಭ, ನನಗೆ ಲಾಭ ಇದೆ. ಏನು ಲಾಭ ಇದೆ ನನಗೆ? ದುಡ್ಡು ಕೊಡ್ತಾರೆ. ಅವ್ರ ಕಂಪ್ನಿಯಿಂದ ಪ್ರಮೋಟ್ ಮಾಡಿದ್ದಕ್ಕೆ ದುಡ್ಡು ಕೊಡ್ತಾರೆ, ಮತ್ತು ಕಮಿಷನ್ ಬರುತ್ತೆ. ಮತ್ತು ನೀವು ಹಾಕಿ ಅಮೌಂಟ್ ಹಾಕಿ ಲಾಸ್ ಆಗ್ತಿರಲ್ಲ, ಅದರಿಂದ ನನಗೆ ಕಮಿಷನ್ ಅನ್ನೋದು ಬರುತ್ತೆ. ಯಾಕಂದ್ರೆ ನೀವು ನನ್ನ ಲಿಂಕ್ ಮೂಲಕ ಆಗಿರ್ತಾರೆ. ಇದೆಲ್ಲ ನನಗೆ ಲಾಭ. ಆದರೆ ಬಟ್ ನಿಮಗೆ ಏನಿದೆ? ಲಾಸ್. ದುಡ್ಡು ಹಾಕೋದು, ವೇಸ್ಟ್ ಮಾಡೋದು, ಹೋಗಿಬಿಡು. ಅದಕ್ಕೋಸ್ಕರ ಆ ರೀತಿ ಆಗಬಾರ್ದು. ಇದು ಒಂದೇ ಪ್ರಮೋಟ್ ಅಲ್ಲ, ಎಷ್ಟೋ ಪ್ಲಾಟ್ಫಾರ್ಮ್ಗಳು ಬಂದು ಹೋಗ್ತಿದೆ. ಅದ್ರ ಬಟ್ ನಾನು ಮಾಡ್ತಾಯಿಲ್ಲ. ಯಾಕೆ ಮಾಡ್ತಾಯಿಲ್ಲ ಅಂದರೆ ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸ ಕಳ್ಕೋಬಾರ್ದು. ಯಾಕಂದರೆ ಈ ಒಂದೊಂದು ಸಬ್ಸ್ಕ್ರೈಬರ್ಸ್ ಒಂದೊಂದು ಇದನ್ನು ನಾನು ಪಡ್ಕೋಬೇಕಂದ್ರೆ ಈ 1 ಲಕ್ಷ ನನ್ನ ಕುಟುಂಬ ಇದೆ. 1 ಲಕ್ಷ ಕುಟುಂಬ ಅಂದರೆ ಒಂದು ಫ್ಯಾಮ್ಲಿ ಇದೆ. ಈ ಫ್ಯಾಮ್ಲಿ ಕಟ್ಟಬೇಕಂದ್ರೆ ಎಷ್ಟು ಕಷ್ಟಪಟ್ಟಿದೆ ನನಗೆ ಗೊತ್ತು. ಒಂದೊಂದು ವೀಡಿಯೋ ಮಾಡ್ಬೇಕಾದ್ರೆ ಎಲ್ಲಿ ಏನೇನು ಮಾಡಿ ವೀಡಿಯೋ ಮಾಡ್ತೀನೋ ನನಗೆ ಗೊತ್ತು. ಈಗ ನೀವು ವೀಡಿಯೋ ನೋಡ್ತಾ ಇದ್ರಲ್ಲ, ಈ ವಿಡಿಯೋ ಮಾಡ್ಬೇಕಾದ್ರೆ ನಾನು ಎಷ್ಟು ಕಷ್ಟಪಡ್ತಾಯಿದ್ದೀನಿ ಅಂದರೆ ತುಂಬ ಕಷ್ಟ ಆಗುತ್ತೆ. ಇಷ್ಟೆಲ್ಲ ಕಷ್ಟ ಇದ್ದರೂ ಕೂಡ ನಾನು ಇಲ್ಲಿವರೆಗೆ ಬಂದಿದ್ದೀನಿ ಅಂದರೆ ಅದಕ್ಕೆಲ್ಲ ಕಾರಣ ನೀವು ಸಪೋರ್ಟ್ ಮಾಡಿದ್ರೆ ನಾನು ಇವತ್ತು ಇಲ್ಲಿವರೆಗೆ ಬರ್ತಿರಲಿಲ್ಲ. ಆದ್ರೆ ಬಟ್ಟು ನಿಮಗೆ ನಾನು ನಿಮ್ಮ ನಂಬಿಕೆಗೆ ಮೋಸ ಮಾಡಿದರೆ ಯಾವ ರೀತಿ ಅನಿಸುತ್ತೆ, ಅದಕ್ಕೋಸ್ಕರ ಪ್ರಮೋಟ್ ಮಾಡಿಲ್ಲ, ಬಿಟ್ಟುಬಿಟ್ಟೆ. ಆ್ಯಕ್ಚುಲಿ ಉಂಟು ಎಲ್ಲ ಪ್ಲಾಟ್ಫಾರ್ಮ್ಗಳು ಬಿಟ್ಟಿದ್ದೀನಿ. ಅದರಲ್ಲಿ ನನಗೆ ಬೇಜಾರಾಗೋ ವಿಷಯ ಏನಂದರೆ, ಮೊದಲಿಗೆಲ್ಲ ನಮ್ಮ ಅಂದರೆ ನಾನೊಬ್ಬ ಕಂಟೆಂಟ್ ಕ್ರಿಯೇಟರ್ಸಾಗಿ ಹೇಳ್ತಾ ಇದ್ದೀನಿ ಅಂದರೆ ಅರ್ಥ ಮಾಡ್ಕೊಳ್ಳಿ ತುಂಬ ಸಿಂಪಲ್. ಏನಂದರೆ ಮೊದಲಿಗೆಲ್ಲ ನಮ್ಮ ಬ್ರ್ಯಾಂಡ್ಸ್ಗಳಿದ್ದು, ಅಂದರೆ ಆಗೆಲ್ಲ ಯಾವ ರೀತಿ ಬ್ರ್ಯಾಂಡ್ಸ್ ಇದ್ದು, ಕೆಲವೊಂದಿಷ್ಟು ಬ್ರ್ಯಾಂಡ್ ಇದ್ದು, ಯಾವ ರೀತಿ ಅಪ್ಲಿಕೇಶನ್ ಕೊಲ್ಯಾಬ್ ಮಾಡಿ ಅದು ಮಾಡಿ ಈ ರೀತಿ ಅಂತ ಇದ್ದು, ಅವು ಜೆನ್ಯೂನ್ ಅಪ್ಲಿಕೇಶನ್ ಕೆಲವೊಂದಿಷ್ಟು ಇದ್ದು. ಆದ್ರೆ ಬಟ್ ಅವಾಗ ಮೊದಲಿಗೆ ಯಾವ ರೀತಿ ನಮ್ಮ ಕನ್ನಡ ಕ್ರಿಯೇಟರ್ಸಲ್ಲೇ ಯಾವುದೇ ರೀತಿ ಕೊಲ್ಯಾಬ್ ಕೊಡುವಂಥ ಬ್ರ್ಯಾಂಡ್ಗಳಿಲ್ಲ ಅವಾಗ. ಆದ್ರೆ ಬಟ್ ಇವಾಗ ಇದ್ದರೂ ಕೂಡ ನಮ್ಗೆ ಕಾಂಟ್ಯಾಕ್ಟ್ ಮಾಡಲ್ಲ. ಯಾಕಂದರೆ ಅವ್ರಿಗೆ ಬೇಕಾಗಿರೋದು ಏನಂದರೆ ಒಳ್ಳೆ ಮಿಲಿಯನ್ ಫಾಲೋವರ್ಸ್ ಇರುವಂಥ ಚಾನೆಲು, ಮಿಲಿಯನ್ ವ್ಯೂಸ್ ಬರಬೇಕು. ನಮ್ಮಂಥವ್ರಿಗೆ 2,000 3,000 ವ್ಯೂಸ್ ಬರೋರಿಗೆ ಏನು ಸಪೋರ್ಟ್, ಏನು ಅಂದರೆ ಬ್ರ್ಯಾಂಡ್ ಪ್ರಮೋಷನ್ ಕೊಡ್ತಾರೆ. ಯಾರೂ ಸಪೋರ್ಟ್ ಮಾಡಲ್ಲ, ಯಾರೂ ಕೊಡಲ್ಲ. ಇದೆಲ್ಲ ಬೇಡ, ನಮಗೇನು ಬೇಡ. ಇದು ಆ್ಯಕ್ಚುಲಿ ನಾನು ಈ ರೀತಿ ಮಾತಾಡ್ತೀನಿ. ಯಾಕಂದ್ರೆ ನೀವು ಅರ್ಥ ಮಾಡ್ಕೊಳ್ಬೇಕು. ಯಾಕಂದರೆ ತುಂಬ ಕಷ್ಟ ಇದ್ದರೂ ಕೂಡ ಇಂಥ ಕಷ್ಟದಲ್ಲಿ ವೀಡಿಯೋ ಮಾಡ್ತಾಯಿದ್ದೆ ಅದಕ್ಕೋಸ್ಕರ, ನಿಮಗೋಸ್ಕರ. ಅವರೆಲ್ಲ ದೊಡ್ಡ ಯೂಟ್ಯೂಬ್ ಕ್ರಿಯೇಟರ್ಸ್ ಅದು ಇರ್ತಾರೆ, ಅವ್ರಿಗೇನು ಎಲ್ಲೋ ಒಂದು ಏನೋ ಒಂದು ಯಾವುದೋ ರೀತಿ ಏನೋ ಇರ್ತವೆ ಅದೆಲ್ಲ. ಆದರೆ ಬಟ್ ನಮ್ಮಂಥ ಕ್ರಿಯೇಟರ್ಸ್ಗೆ ಯಾರು ಬ್ರ್ಯಾಂಡ್ ಕೊಲಾಬ್ರೇಷನ್ ಕೊಡ್ತಾರೆ, ಯಾರು ಕಂಪ್ನಿ ಪ್ರಮೋಟ್ ಮಾಡೋದು ಕೊಡ್ತಾರೆ, ಕೊಲಾಬ್ ಯಾರು ಆಗ್ತಾರೆ? ಯಾರೂ ಆಗಲ್ಲ. ಅವ್ರಿಗೆಲ್ಲ ಒಳ್ಳೆ ರೀತಿ ವ್ಯೂಸ್ ಬೇಕು, ಒಳ್ಳೆ ರೀತಿ ಸಬ್ಸ್ಕ್ರೈಬರ್ಸ್ ಬೇಕು. ಅದು ಯಾಕೆ? ಇನ್ಕಮ್ ಆಗ್ಬೇಕು, ಅವ್ರಿಗೂ ಇನ್ಕಮ್ ಆಗ್ಬೇಕು, ನೋಡೋರಿಗೆಲ್ಲ ಟೈಮ್ ಇಷ್ಟ ಆಗಬೇಕು ಅಷ್ಟೇ, ಹೌದಲ್ಲ? ಅದಕ್ಕೋಸ್ಕರ ನಾನು ನಿಮಗೆ ಹೇಳೋದು ಇಷ್ಟೇ. ನಾನು ಯಾವುದೇ ರೀತಿ ನಿಮಗೆ ಅದು ಕೊಡಿ ಇದು ಕೊಡಿ ಅಂತ ಏನು ಕೇಳಲ್ಲ. ಯಾಕಂದ್ರೆ ನಾನು ಕೇಳೋ ಅವಶ್ಯಕತೆನೇ ಇಲ್ಲ. ಆ ರೀತಿ ನನಗೆ ಯಾವುದೇ ರೀತಿ ಕೊರತೆ ಆಗಲ್ದಂಗೆ ನೀವು ನೋಡಿದ್ರೆ, ನಮ್ಮ ತಾಯಿ ಯಾವ ರೀತಿ ನನಗೆ ಊಟ ಮಾಡುವಾಗ ಏನೋ ಒಂದು ಕೊರತೆ ಆಗಲ್ದಂಗೆ ನಾನು ನೋಡ್ಕೊಂಡಿದ್ದಾರೆ ಇಲ್ಲಿವರೆಗೆ. ನೀವು ಕೂಡ ನನಗೆ ಯಾವುದೇ ರೀತಿ ಕೊರತೆ ಆಗಲ್ದೆ ನೋಡಿದ್ದೀರ. ಅದಕ್ಕೋಸ್ಕರ ದಯವಿಟ್ಟು ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟಿಂದ ನಾನು ಇಲ್ಲಿವರೆಗೆ ಬಂದಿದ್ದೀನಿ. ಯಾಕಂದ್ರೆ ನಾನೇನು ಈ ಪ್ರಮೋಷನ್ ಈ ವಿಡಿಯೋ ಮಾಡೋ ಉದ್ದೇಶ ಯಾಕಪ್ಪ ಇಷ್ಟೇ ತುಂಬ ಸಿಂಪಲ್ ಕ್ಲಿಯರ್ ಹೇಳ್ಬೇಕಾರೆ, ಏನೇನು ನಡೀತಾ ಇದೆ ಅಂದರೆ ತುಂಬ ನಡೀತಾ ಇದೆ. ಆ್ಯಕ್ಚುಲಿ ಪ್ರಮೋಷನ್ ಅಂದರೆ ನಾನು ಪ್ರಮೋಷನ್ ಮಾಡೋದಕ್ಕೂ ನಿಂತರೆ ತುಂಬ ಮಾಡ್ಬೋದು. ಆದ್ರೆ ಬಟ್ ಎದಕ್ಕೆ ಮಾಡ್ತಾಯಿಲ್ಲ ಅಂದರೆ ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸ ಕಳ್ಕೊಬಾರ್ದು ಅಷ್ಟೇ. ನಮಗೆ ಎಲ್ಲರಿಗೆ ಸಜೆಷನ್ ಮಾಡೋದು ಇಷ್ಟ. ಈ ಒಂದು ವೀಡಿಯೋ ಮಾಡಿ 50,000 ಮಾಡಿ ಬ್ರದರ್ ನೀವು ವೀಡಿಯೋ ಡಿಲೀಟ್ ಮಾಡಿದ್ರೆ ನಡೀತೆ ಅಂತ ನೀವು ಅನ್ಬೋದು. ಆದ್ರೆ ಬಟ್ಟು ಒಮ್ಮೆ ವೀಡಿಯೋ ಅಪ್ಲೋಡ್ ಆದರೆ ನಿಮ್ಮ ಮನಸ್ಸಿಗೆ ನೋಟಿಫಿಕೇಷನ್ ಬರುತ್ತೆ. ಆವಾಗ ನಿಮ್ಮ ಮನಸ್ಸು ಯಾವ ರೀತಿ ಅನಿಸುತ್ತೆ? ತುಂಬ ಬೇಜಾರು ಅನಿಸುತ್ತಲ್ಲ, ಅದಕ್ಕೋಸ್ಕರ
ಅದಕ್ಕೋಸ್ಕರ ನಾನು ಯಾವುದೇ ರೀತಿ ಪ್ರಮೋಟ್ ಮಾಡಲ್ಲ. ಆ್ಯಕ್ಚುಲಿ ಬಂದ್ಬಿಟ್ಟು ನಾನು ನಿಮಗೆ ಹೇಳ್ಬೇಕಾದ್ರೆ ಯಾವುದೇ ರೀತಿ ಬೆಟ್ಟಿಂಗ್ ಎಲ್ಲ ಆಲ್ಮೋಸ್ಟ್ ಬೆಟ್ಟಿಂಗ್ ಅಂದರೆ ನಮ್ಮ ಟೆಕ್ ಕ್ರಿಯೇಟರ್ಸ್ ಅಂದ್ರೆ ಆಲ್ಮೋಸ್ಟ್ ಬೆಟ್ಟಿಂಗ್ ಅಪ್ಲಿಕೇಶನ್ ಪ್ರಮೋಟ್ ಮಾಡೋ ಬಗ್ಗೆನೇ ಬರುತ್ತೆ. ಯಾವುದೇ ರೀತಿ ನಾನು ಇಲ್ಲಿವರೆಗೆ ಕೂಡ ಪ್ರಮೋಷನ್ ಮಾಡಿಲ್ಲ. ಸುಮಾರು 1.5 ವರ್ಷ ಆಯಿತು, ಯಾವುದೇ ರೀತಿ ಪ್ರಮೋಷನ್ ಇಲ್ಲ, ಏನೂ ಮಾಡ್ತಾಯಿಲ್ಲ. ಇದೇ ಬರ್ತಾ ಇದೆ, ನೀವು ಇಲ್ಲ ಅಂತ ಅನ್ಬೇಡಿ. ನೀವೆಲ್ಲ ಆ್ಯಕ್ಚುಲಿ ಹೇಳ್ಬೇಕು ನಿಮ್ಮ ಪ್ರೀತಿಯಿಂದ ಎಲ್ಲ ಬರ್ತಾ ಇದೆ, ಅದ್ರ ಬಟ್ ನಾನು ಮಾಡ್ತಾಯಿಲ್ಲ. ಯಾಕಂದ್ರೆ ಅವೆಲ್ಲ ಬೆಟ್ಟಿಂಗ್. ಅದರಿಂದ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ನೀವೆಲ್ಲ ಈ ವಿಡಿಯೋ ನೋಡ್ತಾ ಇಲ್ಲ, ನಿಮಗೆಲ್ಲ ಏನು ಯೂಸು? ಎಲ್ಲ ದುಡ್ಡು ಕಳ್ಕೋದೆಲ್ಲ. ಅದಕ್ಕೋಸ್ಕರ ನಾವು ಒಂದೇ. ಯಾಕಂದ್ರೆ ನೀವೆಲ್ಲ ನಾನು ನಿಮ್ಮ ಕುಟುಂಬದಲ್ಲಿ ಒಬ್ಬ ವ್ಯಕ್ತಿ. ನಿಮ್ಮ ಬ್ರದರ್ ಆಗಿರ್ಬೋದು, ನಿಮ್ಮ ತಮ್ಮ ಆಗಿರ್ಬೋದು, ನಿಮ್ಮ ಸಿಸ್ಟರ್ ಆಗಿರ್ಬೋದು, ಯಾರಾದ್ರಲ್ಲೂ ಒಬ್ಬ ವ್ಯಕ್ತಿ ನಾನು. ಆದ್ರೆ ಬಟ್ಟು ನಾನೇ ನಿಮ್ಮ ಮನೇಲಿ ಇದ್ದು ಒಂದು ಸ್ವಲ್ಪ ದ್ರೋಹ ಮಾಡಿದರೆ ಯಾವ ರೀತಿ ಅನಿಸುತ್ತೆ. ಅದಕ್ಕೋಸ್ಕರ ಯಾವುದೇ ರೀತಿ ನಾನು ಪ್ರಮೋಟ್ ಮಾಡ್ತಾಯಿಲ್ಲ. ಆ್ಯಕ್ಚುಲಿ ಪ್ರತಿಯೊಬ್ಬರು ಕೂಡ ಥ್ಯಾಂಕ್ ಯು ಸೋ ಮಚ್. ಈಗ ನೋಡಿ 50,000 ಕೊಡ್ತೀನಿ ಡೈರೆಕ್ಟ್ ಅಂದ ತಕ್ಷಣ ಅದು ಎಲ್ಲಿಂದ? ಅದೆಲ್ಲ ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್, ನಿಮ್ಮ ಈ ಕನ್ನಡ ಟೆಕ್ ಕಿಡ್ಸ್ ಅನ್ನೋ ಒಂದು ಪವರ್ ಏನು ಕುಟುಂಬ ಇದಲ್ಲ, ಈ ಗ್ರೂಪ್ನಿಂದ ಅವ್ರು ಇವತ್ತು 50,000 ಕೊಡ್ತೀನಿ ಅಂತಂದರು. ಅದೇ ನೀವು ಇಲ್ಲ ಅಂದರೆ 50,000 ಕೊಡ್ತಿರಲಿಲ್ಲ. ನೀವಿಲ್ಲ ಅಂದರೆ ಯಾರೂ ನನ್ನ ಕಾಂಟ್ಯಾಕ್ಟ್ ಮಾಡ್ತಿರ್ಕಿಲ್ಲ, ಯಾರೂ ಮೇಲೆ ಕಳಿಸ್ತಿರಲಿಲ್ಲ. ಇದಕ್ಕೆಲ್ಲ ಕಾರಣ ನೀವು. ಅರ್ಥ ಮಾಡ್ಕೊಂಡು ನಾನು ಪ್ರಮೋಟ್ ಮಾಡಿದ್ರಲ್ಲ ಎಷ್ಟೋ ದುಡ್ಡು ಮಾಡ್ಬೋದು. ನಾನು ನಿಮಗೆ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ನಾನು ಜಸ್ಟ್ ಒಂದು ಪ್ರಮೋಟ್ ಮಾಡಿದ್ದೀನಿ. ಅದು ಅಪ್ಲಿಕೇಶನ್ 1.5 ವರ್ಷ ಹಿಂದುಗಡೆ. ಆ ಒಂದು ಅಪ್ಲಿಕೇಶನಿಂದ ಈಗ ನೀವು ವಿಡಿಯೋ ನೋಡ್ತಾ ಇದ್ರಲ್ಲ, ಆ ಒಂದು ಐಫೋನ್, ಅದೇ ಒಂದು ಐಫೋನ್ ನಾನು ಒಂದೇ ದಿನದಲ್ಲಿ ತೊಗೊಂಡಿದ್ದೀನಿ. ಜಸ್ಟ್ ಒಂದು ಪ್ರಮೋಷನ್. ಎಷ್ಟು? 85,000 ಅಮೌಂಟು. ಅರ್ಥ ಮಾಡ್ಕೊಳ್ಳಿ. ತುಂಬ ಇದೆ. ಅದ್ರ ಬಟ್ಟು ಬೇಡ, ದುಡ್ಡು ಮಾಡೋದಕ್ಕೆ ನಿಂತರ ತುಂಬ ಮಾಡ್ಬೋದು. ಅದ್ರ ಬಟ್ಟು ನನಗೆ ದುಡ್ಡಕ್ಕಿಂತ ಇಂಪಾರ್ಟೆಂಟು ಪ್ರೀತಿ. ಮೊದಲು ಹೇಳಿದ್ದೀನಿ, ದುಡ್ಡು ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ಅದ್ರ ಬಟ್ಟು ನೀವು ಜೀವನ ಪೂರ್ತಿ ಇರ್ತೀರ. ನೀವೇ ದುಡ್ಡಿಗಿಂತ ಡಬಲು. ಯಾಕಂದ್ರೆ ನೀವೆಲ್ಲ ನನ್ನ ಕುಟುಂಬ. ಈ ಕುಟುಂಬ ಅನ್ನೋದು ಕಟ್ಟಬೇಕಾದ್ರೆ ತುಂಬ ಕಷ್ಟ ಆಗಿದೆ, ಹೊಡಿಬಾರ್ದು. ಅದಕ್ಕೋಸ್ಕರ ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಪ್ರತಿಯೊಬ್ಬರು ಹೋಗ್ಬೇಕಾರೆ ಯೂಟ್ಯೂಬ್ ಕ್ರಿಯೇಟರ್ಸ್ ಆಗಿ ಹೇಳ್ಬೇಕಾರೆ ಇವಾಗ ನಮಗೆ ಅರ್ನಿಂಗ್ಸ್ ಅನ್ನೋದು ಸ್ವಲ್ಪ ಡೌನ್ ಇದೆ. ಇಲ್ಲ ಅಂತೇನಲ್ಲ, ಅರ್ನಿಂಗ್ಸ್ ಏನು ಡೌನ್ ಇದೆ ಅಂದರೆ ನಾವೇನು ಟೆಕ್ ಯೂಟ್ಯೂಬರ್ಸು, ನಮಗೆ ಸರಿಯಾಗಿ ಚೆನ್ನಾಗಿ ವ್ಯೂಸ್ ಬಂದರೆ ಮಾತ್ರ ಅರ್ನಿಂಗ್ ಆಗುತ್ತೆ, ಇಲ್ಲಾಂದರೆ ಇಲ್ಲ. ಮತ್ತು RPM CPM ಇದ್ರ ಮೇಲೆ ಬೇಸಿಕ್ ಮೇಲೆ ಆಗುತ್ತೆ. ಯಾಕಂದರೆ US ಇಲ್ಲ, ನಾವು ನಾರ್ಮಲ್ ಇಲ್ಲೇ ನಮ್ಮ ಇಂಡಿಯಾದಲ್ಲಿದೆ. ನಮ್ಮ ಇಂಡಿಯಾದಲ್ಲಿ ನೀವು ನೋಡಿದರೆ $1,000 $1 ಕೂಡ ಬರೋ ಕಡಿಮೆ. ಅದ್ರ ಬಟ್ RPM ಇದ್ರ ಮೇಲೆ CPM ಮೇಲೆ ಡಿಸೈಡ್ ಆಗುತ್ತೆ. ಅದ್ರ ಬಟ್ ಈ ವಿಡಿಯೋ ಮಾಡೋ ಉದ್ದೇಶ ಯಾಕಪ್ಪ, ನಮ್ಮೆಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಗೊತ್ತಿರಲೇಬೇಕು. ಯಾಕಂದರೆ ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಅಂದರೆ ಯಾವ ರೀತಿ ಅಂದರೆ ಎಕ್ಸಾಂಪಲ್ ಹೇಳ್ಬೇಕಾರೆ ನಾನು ನಿಮಗೆ, ನೀವೆಲ್ಲ ಅನ್ಕೋಬೋದು ದುಡ್ಡುಗೋಸ್ಕರ ಯೂಟ್ಯೂಬ್ ಕ್ರಿಯೇಟರ್ಸ್ ವೀಡಿಯೋ ಮಾಡ್ತಾರೆ, ಹಂಗೆ ಮಾಡ್ತಾರೆ ಅಂತ. ಅದ್ರ ಬಟ್ ಆ ರೀತಿ ಇಲ್ಲ. ದುಡ್ಡುಗೋಸ್ಕರ ಅಂತ ನೀವು ಅನ್ಬೋದು, ಇಲ್ಲ ಅಂತೇನಲ್ಲ. ನಾನು ನಿಮ್ಗೆ ಎಲ್ಲರಿಗೂ ಹೇಳ್ತಿದ್ದೀನಿ, ದುಡ್ಡುಗೋಸ್ಕರ ನಾನು ವೀಡಿಯೋ ಮಾಡ್ತೀನಿ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಇಲ್ಲ ಅಂತ ನಾನು ತಪ್ಪೇನಲ್ಲ. ಆದ್ರೆ ಬಟ್ ಆ ದುಡ್ಡಿನಿಂದ ನಾನು ಏನು ಮಾಡ್ತಿದ್ದೀನಿ ಅದು ಇಂಪಾರ್ಟೆಂಟ್. ದುಡ್ಡಿಂದ ನನ್ನ ಕುಟುಂಬ, ಒಂದು ಮಿಡಲ್ ಕ್ಲಾಸ್ ಕುಟುಂಬ ನೀಡ್ತಿದೆ. ಅದು ಅರ್ಥ ಮಾಡ್ಕೊಳ್ಳಿ. ನಾನು ಯೂಟ್ಯೂಬ್ ಪೇಮೆಂಟ್ ಬಿಟ್ಟರೆ ಬೇರೆ ಏನೂ ಇಲ್ಲ. ಯಾವುದೇ ರೀತಿ ಪ್ರಮೋಷನ್ ಏನೂ ಮಾಡ್ತಾಯಿಲ್ಲ, ಎಲ್ಲ ಆಫ್ ಮಾಡಿದ್ದೀನಿ. ಯಾಕಂದ್ರೆ ನಿಮ್ಮ ಪ್ರೀತಿ ವಿಶ್ವಾಸ ಕಳ್ಕೊಬಾರ್ದು ಅಂತ ಹೇಳ್ತಾ ಏನು ಹೇಳೋದು ತುಂಬ ಸಿಂಪಲ್. ನಾನು ಈ ಒಂದು ನೋಡಿದ್ರೆ ಪ್ರತಿಯೊಬ್ಬರು ಕೂಡ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳಿದೆ. ಎದಕ್ಕಂದ್ರೆ 50,000 ಅಮೌಂಟ್ ಬಂದಂತ ಹೇಳಿದರೆ 50,000 ಅಮೌಂಟ್ ಬಂತಂತ ನೀವು ಅಂದ್ಕೊಂಡಿರ್ತೀರ, ಬಂದಿಲ್ಲ. ಯಾಕಂದ್ರೆ ನಾನು ಪ್ರಮೋಟ ಮಾಡಿಲ್ಲ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಅಡ್ಜಸ್ಟ್ ಮಾಡ್ಕೊಳ್ಳಿ. ಏನು ಹೇಳೋದು ತುಂಬ ಸಿಂಪಲ್. ನಾನು ಈ ಒಂದು ಮುಗಿಸ್ತೀನಿ. ಈ ಒಂದು ಮುಗಿಸೋ ಮುಂಚೆ ಎಲ್ಲ ನಮ್ಮ ಕನ್ನಡ ಟೆಕ್ ಕಿಡ್ಸ್ ಎಲ್ಲರಿಗೆ ಹೇಳ್ಬೇಕಾರೆ, ನೀವು ಕೂಡ ಇದೇ ರೀತಿ ನಿಮ್ಮ ಇಷ್ಟ, ನೀವು ಮಾಡ್ತಿರೋ ಬಿಡ್ತಾರೋ ಇಷ್ಟ ಗೊತ್ತಿಲ್ಲ. ಅದ್ರ ಬಟ್ ನನ್ನ ಫ್ಯಾಮಿಲಿ ಮೆಂಬರ್ಸ್, ನನ್ನ ಕುಟುಂಬ ಎಲ್ಲರೂ ಕೂಡ ನಾನು ಶೇರ್ ಮಾಡೋದಿತ್ತು. ಮನಸ್ಸಿನ ಮಾತು ಹೇಳಿದೆ. ಯಾವ ರೀತಿ ಅನಿಸಿತ್ತು ಈ ಒಂದು ಚಿಕ್ಕದಾಗಿ ಕಮ್ಸಲ್ ಕಮೆಂಟ್. ಅದ್ರ ಜೊತೆಗೆ ಪ್ರತಿಯೊಬ್ಬರು ಕೂಡ ಸಾರಿ. ಯಾಕಂದರೆ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಯಾವುದೇ ರೀತಿ ದ್ರೋಹ ಮಾಡಲ್ಲ. ಅದ್ರ ಬಟ್ ನೀವು ಕೂಡ ನನ್ನ ಮೇಲೆ ಇಟ್ಟಂಥ ನಂಬಿಕೆ ನಾನು ಉಳಿಸ್ಕೋತೀನಿ. ಅದು ನನ್ನ ಮೇಲೆ ಭರವಸೆ ಇದೆ. ಅದ್ರ ಬಟ್ ನೀವು ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ, ಇನ್ನು ಮುಂದೆ ಕೂಡ ಸಪೋರ್ಟ್ ಮಾಡಿ ಅಂತ ಪ್ರತಿಯೊಬ್ಬರ ಜೀವನ ಮತ್ತು ಮತ್ತೆ ಇಷ್ಟೇ. ನೆಕ್ಸ್ಟ್ ಎಲ್ಲರಿಗೆ ಬಾಯ್.